ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ, ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಶುರು ಮಾಡ್ತಾ ಇದ್ದೀವಿ. 2025 ಹೊಸ ವರ್ಷ ರಾಜಕಾರಣದ ದೃಷ್ಟಿಯಿಂದ, ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ಆದರೆ, ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಸ್ವತಃ ರಾಜ್ಯಾಧ್ಯಕ್ಷರ ವಿರುದ್ಧವೇ ಬಹಿರಂಗ ಬಂಡಾಯ ಇದೆ. ಇವತ್ತಿನ ಮಹಾ ಎಕ್ಸ್ಕ್ಲೂಸಿವ್ ಬಿಜೆಪಿಗೆ ಸಂಬಂಧಿಸಿದ್ದು. ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುವರ್ಣ ನ್ಯೂಸ್ನಲ್ಲಿ, ಪಾರ್ಟಿ ರೌಂಡ್ಸ್ನಲ್ಲಿ. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕುವ ಪುರುಸೊತ್ತು ಹೈಕಮಾಂಡ್ಗೆ ಸಿಕ್ಕಂಗಿದೆ. ವಿಜಯೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣದ ಫೈಟು, ಬಹಿರಂಗ ಹೇಳಿಕೆಗಳು, ಸರಣಿ ಮೀಟಿಂಗ್ಗಳ ನಂತರ ದೊಡ್ಡದೊಂದು ಬೆಳವಣಿಗೆಯಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆಯ ಪ್ರಚಾರದ ಮಧ್ಯದಲ್ಲೇ ರಾಜ್ಯ ಬಿಜೆಪಿಯ ಸಮಸ್ಯೆಯ ಕಡೆ ಹೈಕಮಾಂಡ್ ಗಮನ ಹರಿಸಿದೆ. ಬಿಜೆಪಿ ವಲಯದಲ್ಲಿ ಸಂಚಲನ ಸೃಷ್ಟಿಸಲಿರುವ ಸುದ್ದಿಯೊಂದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಬಿಜೆಪಿಗೆ ಸಂಬಂಧಿಸಿದ ದೊಡ್ಡ ಬೆಳವಣಿಗೆಯೊಂದನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಬ್ರೇಕ್ ಮಾಡಲಿದ್ದೇವೆ. ಬಿಜೆಪಿಯ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಇದು ಫುಲ್ ಸ್ಟಾಪ್ ಆಗುತ್ತಾ, ಕಾಮ ಆಗುತ್ತಾ ಅನ್ನುವ ಪ್ರಶ್ನೆಗೆ ಕಾಲ ಉತ್ತರ ಕೊಡಬೇಕು. ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಬಿಜೆಪಿ ವಲಯದಲ್ಲಿ ಸಂಚಲನ ಸೃಷ್ಟಿಸಲಿರುವ ಸುದ್ದಿಯೊಂದು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ.
ಬಿಜೆಪಿಯ ಬಣ ಬಡಿದಾಟದ ದಿನದ ಅಪ್ಡೇಟ್ಗಳನ್ನು ನಿಮಗೆ ಕೊಟ್ಟಿದ್ದೀವಿ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಅವರ ನಾಯಕತ್ವವನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತ ಒಂದು ತಂಡ ಬಿಜೆಪಿಯೊಳಗೆ ತಯಾರಾಯಿತು. ಆರಂಭದಲ್ಲಿ ಆ ವಿಷಯ ಮಾತನಾಡಿದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ. ಆ ನಂತರ ನಿಧಾನವಾಗಿ ಅವರ ಸುತ್ತಲೂ ಅದೇ ಮನಸ್ಥಿತಿಯ, ಅದೇ ಭಾವನೆಯ, ಅದೇ ನಿರ್ಧಾರದ ಜನ ಸೇರ್ತಾ ಹೋದರು. ಅದರಲ್ಲಿ ಮಾಜಿ ಸಂಸದರುಗಳಿದ್ದರು, ಮಾಜಿ ಸಚಿವರುಗಳಿದ್ದರು, ಹಾಲಿ ಶಾಸಕರು ಇದ್ದರು, ರಮೇಶ್ ಜಾರಕಿಹೊಳಿ. ಈ ಗಲಾಟೆ ತಾರಕಕ್ಕೇರಿದ್ದು ವಕ್ಫ್ ವಿರುದ್ಧದ ಹೋರಾಟದಲ್ಲಿ. ವಕ್ಫ್ ವಿರುದ್ಧ ರಾಜ್ಯ ಬಿಜೆಪಿಯದ್ದೇ ಒಂದು ಹೋರಾಟ ಆದರೆ ವಿಜಯೇಂದ್ರ ವಿರೋಧಿ ಬಣದ್ದೇ ಮತ್ತೊಂದು ಹೋರಾಟ ಆಯಿತು. ಅದನ್ನು ನಿಲ್ಲಿಸುವ ಪ್ರಯತ್ನವನ್ನು ವಿಜಯೇಂದ್ರರು ಮಾಡಿದ್ರು. ಆದರೆ ವಕ್ಫ್ ವಿರುದ್ಧದ ಹೋರಾಟ ಪಕ್ಷದ ವಿರುದ್ಧದ ಹೋರಾಟ ಆಗಲ್ಲ ಅಂತ ಹೈಕಮಾಂಡ್ ಒಂದು ರೀತಿಯಲ್ಲಿ ಇವರ ಬೆಂಬಲಕ್ಕೂ ನಿಂತ್ಕೊಂಡು. ಬಿಜೆಪಿಯಲ್ಲಿ ಎರಡೇ ಬಣ ಅಂತಲ್ಲ, ತಟಸ್ಥ ಬಣವೂ ಒಂದಿದೆ. ತಟಸ್ಥ ಬಣ ಈ ಗುಂಪಿನ ಜೊತೆಗೆ ಸಿಂಪಥೆಟಿಕ್ ಆಗಿತ್ತು. ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟರೆ ತಟಸ್ಥ ಬಣದ ಸದಸ್ಯರ ಮೀಟಿಂಗ್ ಮಾಡಿ ಹೋಗಿ ಅಮಿತ್ ಶಾರನ್ನ ಭೇಟಿಯಾದರೂ, JP ನಡ್ಡಾರನ್ನ ಭೇಟಿಯಾದರೂ ಕಠಿಣ ಕ್ರಮ ಕೈಗೊಳ್ಳಬೇಡಿ, ಕರೆದು ವಾರ್ನಿಂಗ್ ಕೊಟ್ಟು ಕಳಿಸಿ ಅಂತ. ಶಿಸ್ತು ಸಮಿತಿ ಅದೇ ರೀತಿ ನಡೆದುಕೊಂಡಿತು. ಈ ಬಣದ ಬೇಡಿಕೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ. ವಿಜಯೇಂದ್ರರ ಬೇಡಿಕೆಯಾಗಿದ್ದು ಯತ್ನಾಳರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ. ಆದರೆ ಅದಕ್ಕೆ ತಟಸ್ಥ ಬಣದವರ ವಿರೋಧ ಇತ್ತು. ಈಗ ಹೈಕಮಾಂಡಿಗೆ ಸ್ವಲ್ಪ ಪುರುಸೊತ್ತಾಗಿದೆ. ಏನಾಗ್ತಿದೆ ಕರ್ನಾಟಕ ಬಿಜೆಪಿಯಲ್ಲಿ ನೋಡೋಣ ಅನ್ನೋ ಥರ. ಇದಕ್ಕೊಂದು ಪರಿಹಾರ ಹುಡುಕೋದಕ್ಕೆ ಹೊರಟಿದ್ದಾರೆ. ಏನದು ಪರಿಹಾರ? ಕರ್ನಾಟಕದ ಟೀಮ್ ಬಿಜೆಪಿಯನ್ನ ರೀಶಫಲ್ ಮಾಡ್ತಾರೆ. ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಬದಲಾವಣೆ. ಪುನರ್ರಚನೆಯಾಗತ್ತೆ ಟೀಮ್ ಬಿಜೆಪಿ. ಎಲ್ಲ ಬಣದ ಸದಸ್ಯರನ್ನೊಳಗೊಂಡ ಹೊಸ ಟೀಮ್ ರಚನೆಯಾಗತ್ತೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಇರ್ತಾರೆ. ಉಪಾಧ್ಯಕ್ಷ, ಕಾರ್ಯದರ್ಶಿ, ಪದಾಧಿಕಾರಿಗಳ ಬದಲಾವಣೆಯಾಗತ್ತೆ. ವಿಜಯೇಂದ್ರರ ಅಧ್ಯಕ್ಷತೆಯ ಬಗ್ಗೆ ಬಂಡಾಯ ತಂಡಕ್ಕೆ ವಿರೋಧ ಇತ್ತು. ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಾಗದಿಲ್ಲ ಅನ್ನುವ ಮೆಸೇಜ್ ಸ್ಪಷ್ಟವಾಗಿತ್ತು. ಈಗ ಅವರೆಲ್ಲರನ್ನೂ ಬದಲಾಯಿಸ್ತಾರಂತೆ. ಹೈಕಮಾಂಡ್ನಿಂದಲೇ ವಿಜಯೇಂದ್ರರಿಗೆ ಸೂಚನೆ ಬಂದಿದೆ. ಪದಾಧಿಕಾರಿಗಳ ಬದಲಾವಣೆಯ ಸೂಚನೆ.
ಅಧ್ಯಕ್ಷರಾದ ನಂತರ ವಿಜಯೇಂದ್ರರು ಏಕಪಕ್ಷೀಯವಾಗಿ ನಡೆದುಕೊಂಡ್ರು ಅನ್ನೋದು ಆರೋಪ ಆಗಿತ್ತು, ಬಂಡಾಯ ಬಣದ ಆರೋಪ ಆಗಿತ್ತು. ವಕ್ಫ್ ವಿರುದ್ಧದ ಹೋರಾಟ ಮಾಡೋದಕ್ಕೂ ವಿಜಯೇಂದ್ರರು ರಚಿಸಿದ ಟೀಮ್ನಲ್ಲಿ ಯತ್ನಾಳ್ ಅಂಡ್ ಟೀಮ್ನ ಯಾರೂ ಇರಲಿಲ್ಲ. ಈಗ ಎಲ್ಲರನ್ನೊಳಗೊಂಡ ತಂಡ ಕಟ್ಟುವ ಸೂಚನೆ ವಿಜಯೇಂದ್ರರಿಗೆ ಹೈಕಮಾಂಡ್ನಿಂದಲೇ ಬಂದಿದೆ. ಇದಕ್ಕೆ ವಿಜಯೇಂದ್ರರು ಇಲ್ಲ ಅನ್ನೋದಕ್ಕಾಗೋದಿಲ್ಲ. ಒಂದು ಮಾಹಿತಿಯ ಪ್ರಕಾರ ಆಗಲೇ ಆ ಕೆಲಸ ಶುರುವಾಗಿದೆ. ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರ ಬದಲಾವಣೆ. ಈ ಸಲ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡುವ ಲಿಸ್ಟ್ ತಯಾರಿಸ್ತಾರಂತೆ. ಅದರ ಅರ್ಥ ಹೊಸ ಟೀಮ್ನಲ್ಲಿ ಯತ್ನಾಳ ಬಣದವರು ಇರ್ತಾರೆ. ಯತ್ನಾಳ್ ಅಂಡ್ ಟೀಮ್ನವರು ಕೂಡ ಹೊಸ ಬಣದಲ್ಲಿರ್ತಾರೆ. ಇಡೀ ಬೆಳವಣಿಗೆಯ ತಾತ್ಪರ್ಯ ಇಷ್ಟೇ. ಇಷ್ಟು ದಿನಗಳ ಈ ಹಗ್ಗ ಜಗ್ಗಾಟದಲ್ಲಿ, ಇಷ್ಟು ದಿನಗಳ ಈ ಕುಸ್ತಿಯಲ್ಲಿ ಗೆದ್ದವರು ಯಾರು? ಯಾರ ಗೆಲುವಿದು? ಸ್ಪಷ್ಟ ಗೆಲುವು ಅನ್ನೋದಕ್ಕಾಗೋದಿಲ್ಲ. ಆದರೆ ಮೇಲುಗೈಯಾಗಿದ್ದು ಬಸನಗೌಡ, ಪಾಟೀಲ್, ಯತ್ನಾಳರ ಟೀಮ್. ಸರಣಿ ಮೀಟಿಂಗ್ಗಳು, ವರಿಷ್ಠರನ್ನ ಭೇಟಿಯಾಗಿ ಕೊಟ್ಟ ದೂರುಗಳು, ಒಂದರ ನಂತರ ಒಂದರಂತೆ ಬಂದ ಹೇಳಿಕೆಗಳು ಎಲ್ಲವೂ ಕೂಡ ಈ ಭಿನ್ನಮತದ ಭಾಗವಾಗಿಯೇ ನಡೆದವು. ಎಲ್ಲವೂ ಕೂಡ ರಣತಂತ್ರದ ಭಾಗಗಳು. ಇಷ್ಟೆಲ್ಲ ಮಾಡಿ ಗೆದ್ದವರು ಯಾರು, ಸೋತವರು ಯಾರು? ಈ ಕುಸ್ತಿ ಯಾರು ಗೆದ್ದಿದ್ರು? ಸಂಪೂರ್ಣವಾಗಿ ಅಲ್ಲ, ಆದರೆ ಬಹುತೇಕ ಇದರ ಗೆಲುವು ಯತ್ನಾಳ್ ಅಂಡ್ ಟೀಮ್ಗೆ. ಅವರ ಬೇಡಿಕೆ ಇದ್ದದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಹೇಳಿದ ತಕ್ಷಣ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿಬಿಡದು. ಈಗ ಎಲ್ಲರನ್ನೊಳಗೊಂಡ ರಾಜ್ಯ ಬಿಜೆಪಿಯ ಟೀಮ್ ತಯಾರಾಗುತ್ತೆ.
ದೆಹಲಿ ವರಿಷ್ಠರ ಸೂಚನೆಯ ಮೇರೆಗೆ ಎಲ್ಲರನ್ನೊಳಗೊಂಡ ಒಂದು ತಂಡ ರಚನೆಯಾಗತ್ತೆ. ಅದು ಯತ್ನಾಳ ಬಣದ ಗೆಲುವು. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸುದ್ದಿ ಕಮ್ಯುನಿಕೇಟ್ ಆಗಿದೆ ವಿಜೇಂದ್ರರಿಗೆ, ಟೀಮ್ ರೀಶಫಲ್ ಆಗಬೇಕು ಅಂತ. ಸೊ ವರ್ಕ್ ಸ್ಟಾರ್ಟ್ ಆಗಿದೆಯಾ? ಇದನ್ನು ಎಲ್ಲರ ಜೊತೆಗೆ ಮಾತಾಡಿ ಮಾಡ್ತಾರಾ ಅಥವಾ ವಿಜೇಂದ್ರರು ಎಲ್ಲರನ್ನೂ ಒಳಗೊಂಡ ಒಂದು ಪಟ್ಟಿ ತಯಾರಿಸಿ ಹೈಕಮಾಂಡಿಗೆ ಕಳಿಸಿ ಹಂಗೇನಾದ್ರು ಆಗುತ್ತಾ? ಹೌ ದಿಸ್ ಇಸ್ ಗೋಯಿಂಗ್ ಟು ಬಿ? ಅದೇ ನೋಡಿ, ಈ ಒಂದು ಒಳ ಜಗಳದ ಇದು ಪೀಕ್ಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಹೈಕಮಾಂಡ್ ವಿಜೇಂದ್ರರಿಗೂ ಹೇಳಿದೆ ಮತ್ತು ಒಂದು ರೀಶಫಲನ್ನು ಮಾಡಿದರೆ ಮಾತ್ರ ಈ ಜಗಳವನ್ನು ಒಂದಿಷ್ಟು ಕಂಟ್ರೋಲ್ ಮಾಡಬಹುದು ಅಂತಕ್ಕಂಥದ್ದು ವಿಜೇಂದ್ರರಿಗೂ ಕೂಡ ಅನಿಸಿದೆ. ಯಾಕಂದರೆ ವಿಜೇಂದ್ರ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿದರು, ದಿಲ್ಲಿಗೆ ಹೋಗಿ ಬಂದರು, ಕರ್ನಾಟಕದಲ್ಲೂ ಕೂಡ ಬಹುತೇಕ ನಾಯಕರ ಜೊತೆ ಮಾತನಾಡಿದರು. ಆದರೆ ಯಾವುದೇ ಅದು ಡೆಡ್ಲಾಕ್ ಹಾಗೆ ಮುಂದುವರೆದಿತ್ತು. ಆದರೆ ಈಗ ಹೈಕಮಾಂಡ್ ಮತ್ತು RSS ಕಡೆಯಿಂದ ಕೂಡ ವಿಜೇಂದ್ರರಿಗೆ ಒಂದು ಸೂಚನೆಯನ್ನು ನೀಡಲಾಗಿದೆ, ನೀವು ರೀಶಫಲನ್ನು ಮಾಡಿ ಅಂತ. ಯಾಕಂದರೆ ಕಳೆದ ಬಾರಿ ಅವರು ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿದಾಗ, ಪಟ್ಟಿಯನ್ನು ಮಾಡಿದಾಗ ಬಹುತೇಕ ಹಿರಿಯ ನಾಯಕರ ವಿರೋಧ ಇತ್ತು. ನಮ್ಮನ್ನು ಕನ್ಸಿಡ್ರೇಷನ್ಗೆ ತೆಗೆದುಕೊಳ್ಳದೆ ನೀವು ಪಟ್ಟಿ ಮಾಡಿದ್ರಿ ಅಂತ. ಆಗ BJPಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ರಾಜೇಶ್ ಕೂಡ ಇದ್ದರು. ಹೀಗಾಗಿ ವಿಜೇಂದ್ರ ಮತ್ತು ರಾಜೇಶ್ ಸೇರಿ ಆ ಪದಾಧಿಕಾರಿಗಳ ಪಟ್ಟಿಯನ್ನು ಮಾಡಲಾಗಿತ್ತು. ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಗಳ ಬಗ್ಗೆ, ಕಾರ್ಯದರ್ಶಿ ಮಾಡಿದರ ಬಗ್ಗೆ, ಉಪಾಧ್ಯಕ್ಷ ಮಾಡಿದರ ಬಗ್ಗೆ ಸಾಕಷ್ಟು ಅಸಮಾಧಾನಗಳಿದ್ವು. ಈಗ ನೋಡಿ, ನೀವು ಏನೇ ಒಳ ಜಗಳಕ್ಕೆ ತೇಪೆ ಹಚ್ಚಬೇಕಾದ್ರೂ ಕೂಡ ಯು ಹ್ಯಾವ್ ಟು ಮೇಕ್ ಸಮ್ ಚೇಂಜಸ್. ಈಗ ನೀವು ರಾಜ್ಯಾಧ್ಯಕ್ಷರ ಬದಲಾವಣೆಯ ಪಟ್ಟನ್ನು ಯತ್ನಾಳ್ ಹಿಡಿತಾ ಇದ್ದಾರೆ. ಆದರೆ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಮಾಡಿದ ತಕ್ಷಣ ಹೈಕಮಾಂಡ್ಗೆ ಅವರ ನಿರ್ಣಯದ ಬಗ್ಗೆ ವಿಶ್ವಾಸ ಇರಲಿಲ್ಲ ಅಂತಾಗತ್ತೆ. ಹೀಗಾಗಿ ಹೈಕಮಾಂಡ್ ತಗೊಂಡಾಗ್ರಿ ಯತ್ನಾಳ್ ಬಣದ ಅಸಮಾಧಾನ ಆ ಕಡೆಯಿಂದ ಆಗಲ್ಲ. ಆ ಕಾರಣದಿಂದ ಏನು ಮಾಡಬಹುದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದಾಗ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಒಂದಿಷ್ಟು ರೀಶಫಲ್ಗಳನ್ನು ಮಾಡಿ, ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅವರನ್ನು ಜನರಲ್ ಸೆಕ್ರೆಟರಿ ಸ್ಥಾನದಿಂದ ತೆಗೆದು ಹೊಸಬ್ರನ್ನ ಜನರಲ್ ಸೆಕ್ರೆಟರಿ ಮಾಡಿ, ಇನ್ನೊಂದಿಷ್ಟು ಬಣಗಳಿಗೆ, ಅಂದರೆ ಕೆಲವರು ಸೈಲೆಂಟ್ ಆಗಿದ್ದಾರೆ, ಕೆಲವರು ವಿರೋಧದಲ್ಲಿದ್ದಾರೆ, ಅವರನ್ನು ಕೂಡ ಪಾರ್ಟಿಯ ಕೆಲಸಗಳಿಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯನಾ ಅನ್ನೋದನ್ನು ಮಾಡಬಹುದು ಅಂತಕ್ಕಂಥದ್ದು ಈಗಾಗಲೇ ಹೈಕಮಾಂಡ್ ವಿಜೇಂದ್ರರಿಗೂ ಹೇಳಿದೆ. ವಿಜೇಂದ್ರರು ಕೂಡ ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಅನೇಕರಿಗೆ ಕಾಲ್ ಮಾಡಿ ನೀವು ನನ್ನ ಮುಂದಿನ ಟೀಮ್ನಲ್ಲಿ ಇರ್ತೀರಾ ಅಂತಕ್ಕಂಥದ್ದನ್ನು ಕೇಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನನಗೆ ಒಂದಿಬ್ಬರು 3 ಜನ ಹೇಳಿರೋ ಪ್ರಕಾರ ಅಜಿತ್, ವಿಜೇಂದ್ರ ಕಾಲ್ ಮಾಡಿ, ಇಲ್ಲ ನೀವು ನನ್ನ ಅಂದರೆ ಈ ಯತ್ನಾಳ್ರ ಜೊತೆ ಮೀಟಿಂಗ್ನಲ್ಲಿ ಕಾಣಿಸ್ಕೊಂಡ್ರಲ್ಲ, ಯಾರಿಗಾರು ಫೋನ್ ಹೋಗಿತ್ತಂತ? ಯತ್ನಾಳ್ರ ಜೊತೆ ಕಾಣಿಸ್ಕೊಂಡವ್ರಿಗಲ್ಲ, ಓಕೆ, ಮೇ ಬಿ ಅದರಲ್ಲಿ ನನಗನ್ಸುತ್ತೆ ಪ್ರತಾಪ್ ಸಿಂಹ ಇಂಥವ್ರಿಗೂ ಕೂಡ ಪಾರ್ಟಿಯ ಸಂಘಟನೆಯ ಒಳಗಡೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು ಅಂತ ಅನ್ಸುತ್ತೆ. ಯಾಕಂದರೆ 2-3 ಸುತ್ತಿನ ಮಾತುಕತೆಗಳು ಆ ಮಟ್ಟದಲ್ಲಿ ನಡೆದಿದ್ವು ಅನ್ನೋದು ಕೂಡ ಮಾಹಿತಿ. ಹೀಗಾಗಿ ಸೈಲೆಂಟ್ ಆಗಿರೋರನ್ನ, ಸಂಘಟನೆಯಲ್ಲಿರೋರನ್ನ, ಸ್ವಲ್ಪ ಮಟ್ಟಿಗೆ ದೂರ ಇದ್ದವ್ರನ್ನ ತಂದು ಪಾರ್ಟಿ ಸಂಘಟನೆಯ ಕೆಲಸಕ್ಕೆ ಹಚ್ಚಿ ಅಸಮಾಧಾನವನ್ನು ಸ್ವಲ್ಪ ಮಟ್ಟಿಗೆ ಶಮನ ಮಾಡ್ತಕ್ಕಂಥ ನನಗನ್ಸುತ್ತೆ ಅಜಿತ್. ಈಗ ನೋಡಿ, ಯತ್ನಾಳ್ರ ಟೀಮ್ನಲ್ಲಿರೋರು ನೇರವಾಗಿ ಬಂದು ಅವ್ರೇನು ಪಾರ್ಟಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈಗ ಅರವಿಂದ್ ಲಿಂಬಾವಳಿ ನೀವು ಮಾಡಿದರೆ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು. ಕರೆಕ್ಟ್. ಕುಮಾರ್ ಬಂಗಾರಪ್ಪ ಅವರೆಂದು ಪಾರ್ಟಿಯ ಸಂಘಟನೆಯಲ್ಲಿ ಬಹಳ ದೊಡ್ಡ ಏನು ಸ್ಥಾನದಲ್ಲಿ ಇದ್ದವರಲ್ಲ. ಇರೋದೊಂದು ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಅವರನ್ನು ಏನಾದರೂ ಮಾಡಬಹುದಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ಕೂಡ ನಡೆದಿವೆ ಅನ್ನೋದು ಇರ್ತಕ್ಕಂಥ ಒಂದು ಮಾಹಿತಿ. ಅವ್ರು ಒಪ್ತಾರಾ ಬಿಡ್ತಾರಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಯಾಕಂದರೆ ಪ್ರತಾಪ್ ಸಿಂಹ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಆದರೆ ಇನ್ನೂ ಕೆಲವರನ್ನು ಪಾರ್ಟಿಗೆ ತೆಗೆದುಕೊಂಡು, ಯಾರಿಗೆ ಪಾರ್ಟಿ ಕೆಲಸದಲ್ಲಿ ನನಗೆ ಭಾಳ ಆಸಕ್ತಿ ಇಲ್ಲ, ನನಗೆ ಓಡಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ, ಅವರನ್ನು ಕೈ ಬಿಟ್ಟು ಒಂದು ಹೊಸ ಟೀಮನ್ನು ರಚಿಸುವ
ನಿರ್ಧಾರವನ್ನು ವಿಜೇಂದ್ರ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಮತ್ತು RSS ಕೂಡ ಇದನ್ನು ಮಾಡಿ ಅಂತಕ್ಕಂಥದ್ದನ್ನು ವಿಜೇಂದ್ರ ಹೇಳಿದೆ. ಇದರ ಅರ್ಥ ಎರಡು ಅಂತ ಅನಿಸುತ್ತೆ. ಒಂದು, ಮುಂಬರುವ ದಿನದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆದಾಗ ವಿಜೇಂದ್ರ ಬದಲಾವಣೆ ಆಗೋಲ್ಲ ಅಂತ ಈಗ ಒಂದು ವೇಳೆ ಈ ರೀಶಫಲ್ಗೆ ಹೈಕಮಾಂಡ್ ಅಸ್ತು ಒಂದು ಪಟ್ಟಿ ಹೊರಗಡೆ ಬಂದರೆ ಅದರ ಅರ್ಥ ಏನು? ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆದಮೇಲೆ ಇಲ್ಲಿ ಬದಲಾವಣೆ ಬದಲಾವಣೆ ಆಗಲ್ಲ ಅಂತ. ಕರೆಕ್ಟ್. ಅದಕ್ಕೂ ಮುಂಚೆ ಯತ್ನಾಳ್ರ ತಂಡ ಮತ್ತೊಮ್ಮೆ ದಿಲ್ಲಿಗೆ ಹೋಗಿ ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಅಮಿತ್ ಶಾ ಅವರನ್ನು ಭೇಟಿಯಾಗಿ ವಿಜೇಂದ್ರರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಹೇರಿದರೂ ಕೂಡ ನನಗನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೈಕಮಾಂಡ್ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ಇಂಡಿಕೇಶನ್ಸನ್ನು ಕೊಟ್ಟಿಲ್ಲ. ಹೀಗಾಗಿ ಪದಾಧಿಕಾರಿಗಳ ಬದಲಾವಣೆಗೇನು ವಿಜೇಂದ್ರ ಕೈ ಹಾಕ್ತಿದ್ದಾರೆ ಅದು ಸಂಕ್ರಾಂತಿಯ ನಂತರ ನಡೀಬಹುದು ಅಂತಕ್ಕಂಥದ್ದನ್ನು ಕೂಡ BJP ಮೂಲಗಳು ಹೇಳ್ತಾ ಇವೆ. RSS ಮೂಲಗಳು ಕೂಡ ಇದನ್ನು ಖಚಿತಪಡಿಸ್ತಾ ಇವೆ. ಅಜಿತ್, ದಿಸ್ ಇಸ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್. ಎಷ್ಟು ದಿವಸ ಟೈಮ್ ತೊಗೊಳ್ಬೋದು ಅನ್ಸುತ್ತೆ ಇದನ್ನ? ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಕೂತ್ಕೊಂಡು ಒಂದು ಮೀಟಿಂಗಾರು ಆಗ್ಬೇಕಲ್ಲ. ಅದೇ ನಮ್ಮ ಟೀಮಿಂದ ಇವ್ರು ಇರಲಿ, ನಿಮ್ಮ ಟೀಮಿಂದ ಇವ್ರು ಇರಲಿ, ಆ ಥರದ್ದೇನು ಮಾತುಕತೆ ಆಗಲಿಕ್ಕೆ. ಅದೇ ಇದು ನೋಡಿ, ಈಗ ಹೈಕಮಾಂಡ್ ಕೂಡ ನೀವು ಯತ್ನಾಳ್ರ ಟೀಮನ್ನು ಅಲ್ಲವನ್ನ ಕರ್ಕೊಂಡು ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ಎಲ್ಲರನ್ನ ವಿಶ್ವಾಸಕ್ಕೆ ಈಗ ಹಿಂದೆ ನೋಡಿ, ಈಗ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ರಾಜೇಶ್ ಇದ್ದರು, ಅವ್ರಿಗೂ BL ಸಂತೋಷ್ ಅವ್ರಿಗೂ ಅಷ್ಟಕ್ಕಷ್ಟೇ ಇತ್ತು. ಅವರೊಂದು ಏಕಪಕ್ಷೀಯ ಟೀಮನ್ನು ರಚಿಸಿದ್ರು. ಅದು BL ಸಂತೋಷ್ ತಂಡದವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಸಮಾಧಾನ ಆಗಿತ್ತು. ಈಗ ವಿಜೇಂದ್ರ ಆ ತಂಡವನ್ನು ಕೂಡ ಗಣನೆಗೆ ತೆಗೆದುಕೊಂಡು RSS ಹಿನ್ನೆಲೆ ಇರ್ತಕ್ಕಂಥ ಬೇರೆ ಬೇರೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕರಾವಳಿಯಲ್ಲಿರ್ತಕ್ಕಂಥವ್ರನ್ನು ಕೂಡ ಸಂಘಟನೆ ಕೆಲಸಕ್ಕೆ ತೆಗೆದುಕೊಂಡು. ಯಾಕಂದರೆ ವಿಜೇಂದ್ರರಿಗೆ ಅವ್ರಿಗೆ ಸಂಘಟನೆಯ ಎಕ್ಸ್ಪೀರಿಯನ್ಸ್ ಇಲ್ಲ. ಹೌದು, ಅವರು ರಾಜಕೀಯವಾಗಿ ಯಡಿಯೂರಪ್ಪನವರ ಪುತ್ರನಾಗಿ, ಲಿಂಗಾಯತರ ಭವಿಷ್ಯದ ನಾಯಕನಾಗಿ ಅಂತಕ್ಕಂಥದ್ರ ಬಗ್ಗೆ ಅವ್ರದ್ದು ಆಸ್ಥೆ ಇದೆ ಹೊರತು ಸಂಘಟನೆ ಕೆಲಸ ತುಂಬ ಹಿಂದೆ ಮಾಡಿದವರಲ್ಲ. ಹೀಗಾಗಿ ಸಂಘಟನೆಯಿಂದ ಬಂದಿರತಕ್ಕಂಥವ್ರು, ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಇದರಲ್ಲಿ ಹಂಚ್ಕೊಳ್ಳೋದ್ರಲ್ಲಿ ಏನಿದಿಲ್ಲ ಅಂತ ಅನಿಸುತ್ತೆ, ಎನ್ ರವಿಕುಮಾರ್ ವಾಪಸ್ ಜನರಲ್ ಸೆಕ್ರೆಟರಿ ಆಗಿ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಓಕೆ, ನನಗೆ ಈಗ ಬಂದಿರ್ತ ಕೆಲ ಮಾಹಿತಿಗಳ ಪ್ರಕಾರ ಎನ್ ರವಿಕುಮಾರ್ ಹಿಂದೆ ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು 2 ಬಾರಿ. ಹೌದು, ಈ ಬಾರಿ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲಿಲ್ಲ. ಹೀಗಾಗಿ ಅವರು ವಾಪಸ್ ಜನರಲ್ ಸೆಕ್ರೆಟರಿಯಾಗಿ, ಯಾಕೆಂದರೆ ವಿಜೇಂದ್ರರಿಗೂ ಕೂಡ ರಾಜ್ಯದಾದ್ಯಂತ ಪ್ರವಾಸ ಮಾಡೋರು ಬೇಕು, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಬೇಕು. ಹೀಗಾಗಿ ಹೊಸ ಹೊಸ ಹೆಸರುಗಳನ್ನು ಅವ್ರಿಗೂ ಕೂಡ ಕೇಳಲಾಗ್ತಾ ಇದೆ ಅನ್ನೋದು ಮಾಹಿತಿ. ಅಂತಿಮವಾಗಿ ಎಷ್ಟು ದಿನಕ್ಕಾಗತ್ತೆ ಅನ್ನೋದು ಈಗ ಅಜಿತ್, ಇವತ್ತಿನ ಕರ್ನಾಟಕದ BJP ಮತ್ತು ಹೈಕಮಾಂಡ್ ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಣಯಗಳನ್ನು ನೋಡಿದಾಗ ಸ್ಲೋಲಿ ಇಟ್ ಇಸ್ ಬಿಕಮಿಂಗ್ ಲೈಕ್ ಎ ಕಾಂಗ್ರೆಸ್. ಹೀಗಾಗಿ ತಕ್ಷಣಕ್ಕೆ ಇವತ್ತೇ ತೀರ್ಮಾನ ತೆಗೆದುಕೊಂಡು ಬಿಡ್ತಾರೆ, ನಾಳೆ ಒಪ್ಪಿಗೆ ಕೊಟ್ಟು ಬಿಡ್ತಾರೆ, ಅಷ್ಟು ಸುಲಭ ಇಲ್ಲ. ಹೌದು, ಆದರೆ ಒಂದು ಪಟ್ಟಿಯನ್ನು ತಯಾರು ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ಖಚಿತವಾಗಿ ಹೇಳ್ಬೋದು ಅಜಿತ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.